ಬನ್ನಿ ಮುಂದೆ ಹೋಗೋಣ ಪ್ಲೀಸ್ ಯಾರು ಬನ್ನಿ ಪ್ಲೀಸ್ ಮುಂದೆ ಹೋಗೋಣ ಭಯ ಬನ್ನಿ ಮುಂದಕ್ಕೆ ಹೋಗ್ಬಿಡೋಣ ಮರದ ಹತ್ರನೇ ಏನೋ ಇದೆ ಗುರು ಭಯ ಮರ ಏನೋ ನಮ್ಗೆ ಏನ್ ಗುರು ಅದು ಅಲ್ಲಿ ಸೌಂಡ್ ಬರ್ತೈತೆ ಇಲ್ಲೂ ಸೌಂಡ್ ಬರ್ತೈತಿ ಇಲ್ಲೂ ನೋಡ್ ಗುರು ಇಲ್ಲಿ ಅಲ್ಲಿ ಕೇಳಿಸೈತೆ ನೋಡಿ ಸರಿ ಬೈ ಪುಟ್ಟ ಗುರು ಇಲ್ಲಿ ಇಲ್ಲಿ ತಿರುಗ್ತು ಗಿರಿ ಇದು ಗುರು ಏನ್ ಗುರು ಅದು ಅಂತ ತಿರುಗ್ತೈತೆ ಸೌಂಡ್ ಬರ್ತೈತೆ ಅಲ್ಲಿ ಇಲ್ಲೂ ಸೌಂಡ್ ಬರ್ತೈತೆ ಗುರು ಪುಟ್ಟ ನೋಡು ನಿನ್ಗೆ ಯಾರಾದ್ರೂ ತಳ್ಳಿದ್ರೆ ಎಸ್ ಅಂತ ಮಾಡು ನೀನೇ ಬಿದ್ದಿದ್ರೆ ನೋ ಅಂತ ಮಾಡು ಭಯ ಎಷ್ಟ್ ಕಡೆ ತಿರುಗ್ತು ಭಯ ಸೊ ಹೆಲೋ ಗೈಸ್ ನಾನ್ ನಿಮ್ಮ ಪ್ರೀತಿಯ ಶಾರು ಮಾತಾಡ್ತಾ ಇದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾರು A to Z. ಸೊ ಇದು ಕೂಡ ಒಂದು ದೆವ್ವದ್ ವಿಡಿಯೋ ಆಗಿದೆ. ಮಲ್ಲೇಶ್ ಬ್ರೋ ಇನ್ಸ್ಪಿರೇಷನ್ ತಗೊಂಡು ನಾನು ಇವತ್ತು ದೆವ್ವದ್ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ನನ್ನ ಜೊತೆ ಇಬ್ರು ಟೀಮ್ ಮೇಟ್ಸ್ ಕೂಡ ಇದ್ದಾರೆ. ಹಾಗೂ ಮಲ್ಲೇಶ್ ಬ್ರೋಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದೆ, ಅವ್ರ ವಿಡಿಯೋ ಸ್ವಲ್ಪ ಲೇಟ್ ಆಗಿ ಬರ್ತಾ ಇದೆ, ಬೇಜಾರ್ ಮಾಡ್ಕೋಬೇಡಿ. ನಿಮ್ಮ ಪ್ರೀತಿ ಸಪೋರ್ಟ್ ಎಲ್ಲ ನನ್ನ ಮೇಲೆ ಹೀಗೆ ಕೊಡ್ತಾ ಇರ್ರಿ. ಸೊ ಏನು ಜಾಸ್ತಿ ಮಾತಾಡಕ್ ಹೋಗಲ್ಲ, ಕತೆ ಕೂಡ ನಾನು ಹೋಗ್ತಾ ತಿಳಿಸ್ತೀನಿ ಬನ್ನಿ. ಆದ್ರೆ ಸಖತ್ತು ಡೇಂಜರ್ ಆಗಿ ಅನ್ಸ್ತಾ ಇದೆ. ಹೆವಿ ಅಂದ್ರೆ ಹೆವಿ, ಏನು ಭಯ. ನೋಡ್ ಗುರು, ಮರನೇ ಹಿಂಗಿದೆ ಗುರು, ಮರನೇ ಈ ತರ ಇದೆ. ಇದು ಸ್ಟೋರಿ ನೀವು ಕೇಳಿದ್ರೆ ಸ್ವಲ್ಪ ನಿಮ್ಗೆ ಬೇಜಾರ್ ಕೂಡ ಆಗ್ಬಹುದು. ಆದ್ರೆ ಈ ಲೇಔಟ್ ಏನಲ್ಲ, ಈ ಪ್ಲೇಸ್ ಏನಂತಾರೆ, ಈ ಪ್ಲೇಸ್ ತುಂಬಾ ಭಯಂಕರವಾಗಿದೆ ಗೈಸ್. ಫ್ರೆಂಡ್ಸ್ ಇಲ್ಲಿ ನೋಡಿ, ಫ್ರೆಂಡ್ಸ್ ಕುಡಿಲಿ ಗೈಸ್, ನೋಡಿ ಇದು ಮರನೇ ಹಿಂಗಿದೆ. ಇಲ್ಲೇ ಇಷ್ಟು ಭಯಂಕರವಾಗಿದೆ ಅಂದ್ರೆ ಮುಂದೆ ಹೋಗ್ತಾ ಇನ್ನೂ ಎಷ್ಟು ಭಯಂಕರವಾಗಿರ್ಬೋದು. ಏನಾಯ್ತು ಗುರು? ಅಪ್ಪ ಯಾಕುರು ಹಿಂಗ್ ಭಯ? ಮರ ನೋಡಿ ಅವ್ನು ಭಯ ಬಿದ್ಬಿಟ್ಟವನಪ್ಪ ಸ್ವಾಮಿ. ಸ್ಟಾರ್ಟಿಂಗ್ ಅಲ್ಲಿ ಮರ ನೋಡಿ ಉದಯ್ ಇನ್ನು ನಾವು ಉದಯ್ ಇನ್ನ ಎಷ್ಟು ದೂರ ಇದೆ ಉದಯ್? ನಮ್ಮ ಫ್ರೆಂಡ್ ಇನ್ನು ಮುಂದೆ ಇನ್ನೂ ಇರುತ್ತೆ ಮುಂದೆ. ಎಷ್ಟು ಮೀಟರ್ ಇರ್ಬೋದು ಅಂದಾಜ್ ಮೇಲೆ? 500 meters ಏನಿರ್ಬೇಕು. 500? ಸೊ ಗೈಸ್ ಇನ್ನ 500 meters ಇದೆ. ಇವನು ಇಲ್ಲೇ ಶಾಕ್ ಬಡಿಸ್ತಾನೆ. ಒಂದ್ ಸೆಕೆಂಡ್ ಶಾಕ್ ಆಯ್ತು, ನನಗೂ ಭಯ ಆಯ್ತು. 500 meters ಒಳ್ಳೆ ಇಷ್ಟು ಒಳಗೆ ನೀನ್ ಈ ತರ ಸೈಕ್ ಮಾಡ್ಬೇಡಪ್ಪ ನಿಮ್. ಸೊ ಗೈಸ್ ನೋಡಿ ಎಷ್ಟು ಸೈಕ್ ಆಗಿದೆ. ಅಲ್ಲಿ ನೋಡಿ ಚಂದ್ರ ಕೂಡ ಎಷ್ಟು ಕ್ಲೀನ್ ಆಗಿ ಕಾಣ್ತಾ ಇದ್ದಾನೆ. ಯಪ್ಪ, ಆದ್ರೆ ಭಯಂಕರವಾಗಿದೆ ಅಲ್ಲ ಉದಯ್? ಉದಯ್ ದಯ ಹೆಂಗ್ ಅನ್ಸ್ತಾ ಇದೆ? ಉದಯ್ ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆ ಶಾಕ್ ಕೊಟ್ಟ, ಹೆವಿ ಭಯ ಆಗೋಗ್ಬಿಡ್ತು. ಅಲ್ಲ ಸಡನ್ ಆಗಿ ಉದಯ್ ದೇವರನೆಗೂ ಇಬ್ರಿಗೂ ಹೆವಿ ಗಾಬರಿ ಮಾಡಿಸ್ಬಿಟ್ಟೆ ಗುರು ನೀನು. ನಿಜ ಹೆವಿ ಗಾಬರಿ ಆಗೋಯ್ತು. ಅಂದ್ರೆ ಸುತ್ತಮುತ್ತ ಏನು ಇಲ್ಲ ನೋಡಿ ಫ್ರೆಂಡ್ಸ್, ಸುತ್ತಮುತ್ತ ಏನೇನು ಇಲ್ಲ. ಸ್ವಲ್ಪ ದೂರದಲ್ಲಿ ಮಾತ್ರ ಒಂದೊಂದು ಲೈಟ್ಸ್ ಕಾಣಿಸ್ತಿದೆ ಅಷ್ಟೇ. ಹೌದು, ದೂರದಲ್ಲಿ ನೋಡಿ ಎಷ್ಟು ಪ್ರಶಾಂತವಾಗಿದೆ. ಹೌದು, ಸೈಕ್ ಆಗಿದೆ. ಅದ್ರ ಪ್ಲೇಸ್ ನಿನ್ಗೆ ಹೆಂಗ್ ಸಿಕ್ತು ಉದಯ್ ಇದು? ಸೌಂಡ್ಗಳು ಕೇಳಿಸುತ್ತೆ, ಗಜ್ಜೆ ಸೌಂಡ್ ಎಲ್ಲ ಕೇಳಿಸುತ್ತೆ. ಗಜ್ಜೆ ಸೌಂಡು ಕೇಳಿಸುತ್ತೆ ಅಂತ ನೈಟ್ ಹೊತ್ತೆಲ್ಲ. ಅಮಾವಾಸ್ಯೆ ಏನಾದ್ರೆ ಒಂಥರ ಸುತ್ತಮುತ್ತಲವ್ರು ಯಾರಾದಿದ್ರೆ ಅಲ್ಲಿ ಹೋಗಕ್ಕೆ ಭಯ ಬೀಳ್ತಾರೆ. ಆ ತರ ಪ್ಲೇಸ್ ಅದು. ನಾವು ವಿಡಿಯೋಸ್ ಮಾಡ್ತಿರ್ತಾರಲ್ಲ, ನಂಗೆ ಹೇಳ ನಮ್ಮ ಫ್ರೆಂಡ್ ಒಂದ್ಸತಿ ಹೋಗ್ರಿ ಅಲ್ಲಿ ವಿಡಿಯೋ ಮಾಡ್ರಿ, ಒಂದ್ಸತಿ ಚೆಕ್ ಮಾಡ್ರಿ, ನಿಮ್ಗೂ ಒಂದ್ಸತಿ ಅನುಭವ ಆಗುತ್ತಿಲ್ಲ ಅಂತ ನೋಡ್ಕೊಂಡ್ ಬನ್ರಿ ಅಂತ ಹೇಳ್ದ. ಅದಕ್ಕೆ ನಾನು ನಿಮ್ಗೆ ಹೇಳ್ದೆ ಮಧ್ಯಾಹ್ನ, ನೀವು ಇವತ್ತೇ ಹೋಗೋಣ ಅಂತಂದ್ರೆ ಅದಕ್ಕೆ ಬರೋದು. ಆದ್ರೂ ಉದಯ್ ಸಕ್ಕದಾಗಿರೋ ಪ್ಲೇಸ್ ಕಂಡಿಡಿದಿದ್ಯಪ್ಪ. ನಿನ್ ಫ್ರೆಂಡ್ ಯಾರೋ ಒಳ್ಳೆ ಪ್ಲೇಸ್ ಓಪನಿಂಗ್ ಅಲ್ಲೇ ಜುಮ್ಮನ್ಬಿಡ್ತು ಸಡನ್ ಆಗಿ. ಆ ರೇಂಜ್ ಅಮಾವಾಸ್ಯೆ ದಿನನೇ ತುಂಬಾ ಜಾಸ್ತಿ ಆಗುತ್ತಂತೆ. ಇಲ್ಲೇನೋ ಕಾಣಿಸ್ತದೆ ಗಾಳಿ ಸೌಂಡು. ಸೌಂಡು ಭಯ? ಏನ್ ಭಯ ಇದು? ಏನಂತ ಗಾಳಿನೇ ಹೆವಿ ಹೊಡಿತಾ ಇದ್ ಗುರು. ಗಾಳಿನೇ ಭಯ. ಫುಲ್ಲು ಗಾಳಿ ಹೆಂಗ್ ಹೊಡಿತಾ ಇದೆ ಅಂದ್ರೆ ಗಾಳಿ ಸೌಂಡೇ ಭಯ ಆಗ್ತಿದೆ. ಅದು ಆ ತರ ಮೇ ಬಿ ಫುಲ್ಲು ಗಾಳಿ ಹೊಡಿತಾ ಇದೆಯಲ್ಲ, ಆ ರಭಸಕ್ಕೆ ಮೇ ಬಿ ಸೌಂಡ್ಸ್ ಏನೋ ಎಕ್ಸ್ಟ್ರಾ ಬರ್ತಿರ್ಬೋದು, ಗೊತ್ತಿಲ್ಲ. ಅದೇ ಭಯ, ಗಾಳಿ ಸೌಂಡೇ ಇಲ್ಲ. ಗಾಳಿ ಸೌಂಡ್. ಅಲ್ಲಿ ನೋಡು ಶಾಡೋ ತರ ಏನು ನೋಡ್ದ ದಯಾ? ಇಲ್ಲ ಭಯ. ನೋಡ್ದ ಭಯ? ಮಿನರಲ್ ಕ್ಯಾಪ್ಚರ್ ಆಯ್ತಾ? ಏನು ನೋಡ್ದೆ? ಇಲ್ಲ ಭಯ, ಅಲ್ಲೇನೋ ಇದೆ. ಬನ್ನಿ ಏನ್ ಗುರು ಅದು? ಕಾಣಿಸ್ತಾ ಭಯ? ನನ್ಗೇನೋ ಒಟ್ಟು ಸುಕ್ಕಂತ ಹೋದಂಗಾಯ್ತು.
ನೋಡು ನೋಡು, ಇಲ್ಲೇ ಗುರು, ಇಲ್ಲೇ ಗುರು, ಇಲ್ಲೇ ಗುರು, ನಾನು ನೋಡಿದ್ ಇಲ್ಲೇ ಹಿಂಗೆ ಹೋಗಿದ್ದು. ಹೌದು, ಇಲ್ಲೇ ಗುರು. ಭಯ ಎಲ್ಲೂ ಇಲ್ಲ. ಏನ್ ಗುರು ಸೈಕಾಗಿತ್ತು. ಉದಯ್ ನಿಮ್ ಫ್ರೆಂಡ್ ಯಾವ ದಾರಿ ಅಂದಿದ್ದು? ಬೋರ್ಡ್ ಎಲ್ಲ ಇರುತ್ತೆ, ಅದು ರೈಟ್ ಅಂತ ಹೇಳಿ ಅದೇ ಅನ್ಸುತ್ತೆ. ಇದೇ ಬೋರ್ಡಾ? ಇಲ್ಲಿಂದ ರೈಟಾ? ಅಲ್ಲೇನ್ ಗುರು ಅದು? ಅದೇನ್ ಗುರು ಅದು? ಏನ್ ಗುರು ಅದು? ಸೈಕು. ಅದ್ ಲೈಟಾ? ಭಯ ಲೈಟ್ ಅದು. ಲೈಟ್ ಭಯ ಇಲ್ಲ, ನಾಯಿ ನಾಯಿ. ನಾಯಿನಾ? ಇಲ್ಲಿ ನೋಡಿ, ನಾಯಿ ನಾಯಿ. ಅಯ್ಯಪ್ಪ ಸ್ವಾಮಿ, ಏನ್ ಗುರು ಹಿಂಗ? ಭಯನೇ ಆಗೋಯ್ತು. ಈ ಗುರು ಮತ್ತೇನೋ ಸೌಂಡ್ ಆಯ್ತು, ಮತ್ತೇನೋ ಸೌಂಡ್ ಬರಂಗಾಯ್ತು. ಭಯ ಈ ಮರ ಬೇರೆ ಏನೋ ಒಂಥರ ಭಯಂಕರವಾಗಿದೆ. ಇರುವುದೇ ಬಂದಿದೀವಿ ಇರುವುದೇ. ಅಲ್ಲ ಭಯ, ಇರುವುದೇ ಭಯ ಈ ಮರ ಬೇರೆ ಭಯಂಕರವಾಗಿದೆ. ಇರುವುದೇ ಇವಾಗ. ಏನ್ ಗುರು ಹಿಂಗಾಗ್ತೈತ್ ಮತ್ತಿಲ್ಲಿ? ಸೌಂಡ್ ಬಂತು ಏನೋ ಒಂಥರ. ಆ ಸೌಂಡ್ ಯಾಕೋ ಒಂಥರ ಆಗ್ತೈತೆ. ಉದಯ್ ಪರವಾಗಿಲ್ಲ ಬಾ ಭಯ, ಮುಂದೆ ಹೋಗೋಣ ಬನ್ನಿ ಭಯ. ಉದಯ್ ಉದಯ್ ಇದೇ ದಾರಿ ತಾನೆ? ಉದಯ್ ನೋಡಿಲ್ಲಿ, ನಾನು ನಿನಗ್ ಕರ್ಕೊ ಬರ್ತಾ ಇರ್ಲಿಲ್ಲ ಉದಯ್, ನಿನಗೆ ನಿನ್ಗೊಬ್ಬನ್ಗೆ ಗೊತ್ತಿರೋ ಅಂದ್ಬಿಟ್ಟು ಏನ್ ಗುರು ಅದು? ಏನಾಯ್ತು ಉದಯ್? ಉದಯ್ ಭಯ ಬನ್ನಿ ಭಯ, ಪ್ಲೀಸ್ ನಾನು ಹೇಳ್ತೀನಿ, ಬೇಡ ಅಂತ ಹೇಳ್ತೀನಿ. ಬನ್ನಿ ಮುಂದೆ ಹೋಗೋಣ ಪ್ಲೀಸ್. ಯಾರು ಭಯ ಬನ್ನಿ ಪ್ಲೀಸ್, ಮುಂದೆ ಭಯ ಬನ್ನಿ ಮುಂದಕ್ಕೆ ಹೋಗ್ಬಿಡೋಣ. ಆ ಮರದ ಹತ್ರನೇ ಏನೋ ಇದೆ ಗುರು. ಭಯ ಮರ ಏನೋ ನಮ್ಗೆ ಆ ಮರದಲ್ಲಿ ಏನೋ ಒಂಥರ ಫಾಲ್ಟ್ ಇದೆ ಭಯ ನಮ್ಗೆ. ನಂಗೆ ಝೂಮ್ ಮಾಡಿದ್ರೆ ಏನೋ ಕಾಣಿಸ್ತಾ ಇಲ್ಲ ಅದ್ರಲ್ಲಿ. ಅಲ್ಲ ಈ ನಾಯಿ ಒಂದಿನ ಭಯ ಬೀಳಿಸ್ಬಿಡ್ತು. ಭಯ ಮರದ ಹತ್ರ ಒಂದ್ಸರಿ ಹೋಗಿ ಇನ್ನೊಂದ್ಸರಿ ನೋಡ್ಕೊ ಬರೋಣ. ಭಯ ಮರದ ಹತ್ರ ಒಂದ್ಸರಿ ಹೋಗಿ ನೋಡ್ಕೊ ಬರೋಣ. ಗುರು ನನ್ಗೆ ನನ್ ದಾರಿ ಗೊತ್ತಿಲ್ಲ ಅಂದ್ಬಿಟ್ಟು. ಭಯ ಮರದ ಹತ್ರ ಒಂದ್ಸರಿ ಹೋಗ್ಬಿಟ್ಟು ಬರೋಣ ಭಯ. ಅದೇನ್ ಗುರು ಅದು ಮತ್ತೆ? ಏನದು ಭಯ ಸಡನ್ ಅಲ್ಲಿ ನೋಡಿ, ಅಲ್ಲಿ ಏನದು? ಏನ್ ಗುರು ಅದು ಮತ್ತೆ? ಸಡನ್ ಆಗಿ ಅಲ್ಲಿ ಏನೋ ಪಾಸ್ ಆಯ್ತು ಭಯ. ಹೇ ಛೂ, ನಾಯಿ ಒಂದು ಅವಲ್ಲಿ. ಬೇಡ ಬೇಡ ಉದಯ್ ಹೋಗ್ಬೇಡ, ನಮ್ ಜೊತೆಗೆ ಬಾ ನೀನು ಭಯ. ನನ್ ಸೆಂಟ್ರಲ್ ಹಾಕೊಳ್ಳೋನ್ ಬನ್ನಿ ಭಯ. ನಾವು ಉದಯ್ ನಿಂಗೆ ಫಸ್ಟ್ ಟೈಮ್ ಬಂದಿರೋದಕ್ಕೆ ನಿಂಗೆ ಭಯ ಆಗ್ತಿದೆ ಬಾ. ಇಲ್ಲ ಇಲ್ಲ ಭಯ, ಇವ್ನಿಗೆ ಫಸ್ಟ್ ಟೈಮ್ ಬಂದಿದ್ದಾನಲ್ಲ ಭಯ, ಇವನು ಅದಕ್ಕೆ ತುಂಬಾ ಭಯ ಬೀಳ್ತವನೆ. ಬಾರೋ ಯಾಕೋ ಉದಯ, ಬೇಡ ಬಾರೋ ಸುಮ್ಮನೆ. ಏನಾಗಲ್ಲ ಉದಯ್, ಹೋಗ್ಬಿಡೋಣ. ತಲೆ ಕೆಡ್ಸ್ಕೋಬೇಡ ಉದಯ್. ಭಯ ಇವನು ಫಸ್ಟ್ ಟೈಮ್ ಬರ್ತಿದಾನಲ್ವಾ, ಅದಕ್ಕೆ ಹಿಂಗ ಆಗ್ತಿದೆ. ಉದಯ್ ಇಲ್ಲ ಬಾ, ಏನಾಗಲ್ಲ ಬಾ. ಅಮ್ಮ ನೋಡೋದು ಯಾವ್ದೋ ಸೌಂಡು. ಸೌಂಡು ಕೇಳಿಸ್ತಾ? ಹ್ಞೂ ಭಯ, ನಾಯಿ ಅನ್ಸುತ್ತೆ ಬಿಡಿ. ಅದೇನೋ ಪುಟ ನೀನೇನಾ ಅದು? ಪುಟ ಏನಾಗಲ್ಲ ಹೇಳಿಲ್ಲ ಶಾರುಖ್ ಭಾಯ್, ಏನೋ ಐತೆ ಅಂತ ಹೇಳ್ದೆ ತಾನೆ, ಆಗ್ಲೇ ಹೇಳ್ದೆ. ನಮ್ಮ ಫ್ರೆಂಡು ಹೇಳ್ತಿದ್ದೆ ಏನೋ ಐತೆ ಹೋಗ್ಬೇಡ್ರು ಟೈಮಲ್ಲಿ. ಈ ಕಡೆ ಬಂದು ಸೌಂಡ್ ಇವಾಗ ಗುರು, ಈ ಕಡೆ ಎರಡು ಕಡೆ ಬರ್ತೈತೋ ಗುರು. ಪುಟ ನೀನೇನಾ ಅದು? ಅಳ್ಬೇಡ ಪುಟ, ಏನಾಗಲ್ಲ, ಅಳ್ಬೇಡ. ಶಾರುಖ್ ಭಾಯ್ ಕಂಟಿನ್ಯೂಸ್ ಬರ್ತೈತೆ ಶಾರುಖ್ ಭಾಯ್ ಸೌಂಡ್. ಅದೇನೋ ಭಯ ಆಗ್ತಿದೆ ಭಯ. ಪುಟ ಶಾರುಖ್ ಭಾಯ್ ಹೋಗೋಣ ಬನ್ನಿ. ಬೇಡ ಏನಕ್ಕೆ ಸುಮ್ಮನೆ ಬನ್ನಿ ಭಾಯ್, ಏನಕ್ಕೆ ಏನಾದ್ರು ಆದ್ರೆ ಏನಕ್ಕೆ? ಉದಯ್ ಇವಾಗ ನಾವು ಹಿಂಗೆ ಅರ್ಧ ದಾರಿಯಲ್ಲೇ ಬಿಟ್ಟು ಹೋಗಕ್ಕಾಗಲ್ಲ ಉದಯ್. ಅದ್ ಎಲ್ಲಿರೋದು ಹೇಳು, ಇಲ್ಲಿ ನಿಲ್ದದ್ ಬೇಡ. ಎಲ್ಲಿರೋದು ಸ್ಟ್ರೈಟ್ ಹೇಳ್ದ, ಸ್ಟ್ರೈಟ್ ಅಂದ. ಬೋರ್ಡ್ ಇದೆಲ್ಲ, ಬೋರ್ಡ್ ಇದೆ, ನಾ ಬೋರ್ಡು ಸ್ಟ್ರೈಟ್ ಒಂದು ಇಲ್ಲಿಂದ ಒಂದು 300 ಮೀಟರ್ ಏನೋ ಹೇಳ್ದ ಇಲ್ಲಿಂದ. ಸರಿ ನಾವು ಅಲ್ಲಿಗೆ ಹೋಗೋಣ. ಅದ್ ಮತ್ತೆ ಸೌಂಡ್ ಬಂತು ಶಾರುಖ್ ಭಾಯ್. ಉದಯ್ ಭಯ ಬೀಳ್ಬೇಡ, ಇಲ್ಲಿ ಇಲ್ಲದ್ ಬೇಡ. ನಾವು ಬಾರೋ ಬನ್ನಿ ಬನ್ನಿ ಹೋಗೋಣ ಬನ್ನಿ, ಮುಂದಕ್ಕೆ ಹೋಗೋಣ. ಬೇಡ ಬೇಡ ಮುಂದಕ್ಕಾದ್ರೂ ಹೋಗೋಣ, ಇಲ್ಲ ಅದಕ್ಕೆ ಹೋಗೋಣ ಅಷ್ಟೇ. ಏನು ಭಯ ಪಡ್ಬೇಡ, ಬಾ ಹೋಗೋಣ. ಎಲ್ಲಿರೋದು? ಸ್ಟ್ರೈಟ್ ಇನ್ನು 300 ಮೀಟರ್ ಹೇಳಿದ್ದಾರೆ. ಅದು ನಿಜ ಭಯಂಕರ ಭಯ ಆಗ್ತದೆ. ಅಂದ್ರೆ ಸೊ ಗೈಸ್, ನಾನು ನಿಮ್ಗೆ
ಕತೆ ಹೇಳಿರ್ಲಿಲ್ಲ ಏನು ಅಂತ. ಸೊ ಈ ಕತೆ ನಾನು ಹೇಳ್ಬಿಡ್ತೀನಿ ಫ್ರೆಂಡ್ಸ್. ನಾನು ಈ ಕತೆ ನಿಮ್ಗೆ ಹೇಳಿರ್ಲಿಲ್ಲ, ನೀವು ಆಲ್ರೆಡಿ ಕೇಳಿರ್ತೀರ, ಅಲ್ಲೆಲ್ಲ ಚಿಕ್ಕ ಮಕ್ಳು ವಾಯ್ಸ್ ಎಲ್ಲ ಬಂತು ಆಲ್ರೆಡಿ. ಸೊ ಈ ಕತೆ ಬಂದ್ಬಿಟ್ಟು ಇಲ್ಲೊಂದು ಪಾರ್ಕ್ ಇದೆ ಮುಂದೆ. ಈ ಪಾರ್ಕ್ ಅಲ್ಲಿ ಅಂದ್ರೆ ನನ್ಗೂ ಈ ಉದಯ್ ಫ್ರೆಂಡ್ ಹೇಳಿರೋದು, ಉದಯ್ ಫ್ರೆಂಡ್ ನಮ್ಗೆ ಹೇಳಿರೋ ಪ್ರಕಾರ ಹೇಳ್ತಾ ಇದೀವಿ, ಅವನ್ಗೂ ತಿಳಿದಿರೋ ಪ್ರಕಾರ ಅವ್ನು ನಮಗೆ ಹೇಳಿದಾನೆ. ಸೊ ಈ ಕತೆ ಏನಂದ್ರೆ, ಇಲ್ಲಿ ಒಂದು ಪಾರ್ಕ್ ಇದೆ ಮುಂದೆ. ಈ ಪಾರ್ಕ್ ಅಲ್ಲಿ ಚಿಕ್ಕ ಮಕ್ಳು ಆಟ ಆಡ್ಬೇಕಾರೆ ಒಂದ್ ಮಗು ಈ ಜೋಕಾಲಿಯಲ್ಲಿ ಆಡ್ತಾ ಆಡ್ತಾ ಯಾರೋ ಮಕ್ಳು ಹಿಂದೆಯಿಂದ ಜೋರಾಗಿ ತಳ್ಳಿದ್ದಾರೆ. ಅವ್ರು ತಳ್ಳಿದಾಗ ಆ ಪಾಪು ಬಿದ್ದಿದೆ, ಬಿದ್ದು ತಲೆಗೆ ಬಿದ್ದು ಹೊಡ್ತಾ ಆ ಪಾಪು ಅಲ್ಲೇ ಸತ್ತೋಗಿದೆ. ಸೊ ಈ ಸತ್ತೋದಾಗ್ಲಿಂದ ಇಲ್ಲಿ ಸ್ವಲ್ಪ ಮಕ್ಳು ವಾಯ್ಸ್ ಕೇಳೋದು, ಮಕ್ಳು ಆಟ ಆಡ್ಬೇಕಾರೆ ಬೇರೆಯವ್ರ ಮಕ್ಳು ಬೀಳೋದು, ಅವರಿಗೆ ಏನನ್ನೋ ಆಗೋದು ತೊಂದ್ರೆ, ಈ ತರ ಎಲ್ಲ ಆಗ್ಬೇಕಾರೆ ಈ ಪಾರ್ಕ್ ನ ಹಿಂಗೆ ಬಿಟ್ಟಿದ್ದಾರೆ. ಮುಂದೆ ನೀವು ನೋಡ್ತೀರಾ ಪಾರ್ಕ್ ಕೂಡ. ಸೊ ಉದಯ್ ಇಲ್ಲಿ ಇನ್ನ ಎಷ್ಟು ದೂರ ಇದೆ? ಇನ್ನೊಂದು ಬೈ ಅದು ಹೇಳಿದ್ರಲ್ಲ, ಬಿದ್ದೈತೆ ಅಂತ ಹೇಳಿದ್ರಲ್ಲ, ಬಿದ್ದಾದ್ಮೇಲೆ ಮಣ್ಣು ಮಾಡಿದ್ದಿದೆ ಈ ಕಡೆ ಜಾಗದಲ್ಲೇ ಅಂತ, ಇಲ್ಲೇ ಮಾಡಿದ್ದಂತ ಜಾಗಕ್ಕೆ, ಅದಕ್ಕಷ್ಟು ಇಲ್ಲಿ ಸೌಂಡ್ಗಳು ಕೇಳೋದಂತ ಹೇಳ್ತಿರೋದು. ಅವ್ರ ಮನೆ ಇದ್ದಿದ್ದು ಈ ಕಡೆನೆ. ಅಲ್ಲೂ ಅವ್ರು ಆಕ್ಚುಲಿ ಬಂದು ಇದು ನಾರ್ಮಲ್ ಆಗಿ ಗಾರೆ ಕೆಲಸ ಮಾಡೋರು ಬರ್ತಾರಲ್ಲ ಅಂತ ಅವ್ರು ಮಾಡ್ಕೊಂಡು ಬಿಲ್ಡಿಂಗ್ ಕಟ್ತಿರ್ಬೇಕಾದ್ರೆ ಅಲ್ಲಿ ಪಾರ್ಕಲ್ಲಿ ಆಟ ಆಡ್ತಾ ಇದ್ದಿದ್ದು. ಅವಾಗ ಅದೇನಾಯ್ತು, ಅವರು ಆಟ ಆಡ್ತಾ ಇರೋದು ಕಲ್ತಲ್ಲಿ ಇದಾಗೈತೆ, ಮಕ್ಳು ಆಟ ಆಡ್ತಿದ್ದಾಗೈತೆ. ಆಮೇಲೆ ಅವ್ರು ಏನು ಮಾಡೋರೆ, ಊರಿಗೆ ಎತ್ಕೊಂಡು ಹೋಗೋಕ್ಕಾಗಲ್ಲ, ಅವ್ರು ತುಂಬ ಬಡವ್ರು, ಏನಿಲ್ಲ ಅಂದ್ಬಿಟ್ಟು ಇಲ್ಲೇ ಮಣ್ಣು ಮಾಡಿರ್ತೀವಿ. ಸೊ ಗೈಸ್ ನೋಡಿ, ಈ ಕತೆ ನಿಮ್ಗೂ ಗೊತ್ತಾಗಿದೆ, ಆದ್ರೆ ಭಾರಿ ಚಳಿ, ಬೇಚನ್ ಚಳಿ ಭಯಂಕರ ಆಗ್ತದೆ. ನಂಗೆ ಇನ್ನೊಂದು ಅಬ್ಸರ್ವ್ ಮಾಡಿದ್ದು, ಇಲ್ಲಿ ನೋಡು ಸುತ್ತಮುತ್ತ ಮನೇನೆ ಇಲ್ಲ ಗುರು, ಸುತ್ತಮುತ್ತ ಮನೇನೆ ಇಲ್ಲ, ಮನೇನೆ ಇಲ್ಲ. ಏನಿದು ಹಿಂಗೆ ಇಷ್ಟು ಇದ್ರಲ್ಲೈತಲ್ಲ ಅನ್ಬಿಟ್ಟು. ಇದೇನಿದು ಇದೆಲ್ಲ ಸೇಲ್ಗ ಗೊತ್ತಿಲ್ಲ ಸರ್. ನೋಡಿ ಅಂದ್ರೆ ಈ ಏನ್ ಗುರು ಅದು? ಹೇಳ್ದೆ ಸರ್ ಬೈ ಸೋನ್ಗಳು ಬರ್ತೈತೆ ಅಂತ ಆಗ್ಲಿ ಹೇಳ್ದೆ, ನೀನು ನೋಡ್ಸಿ ಅಲ್ಲಿ ಇಲ್ಲಿ ಬಿಡಿ. ಏಯಪ್ಪ ಮರ ಗುರು ಅದು, ಅರೆ ನಿಜ ಭಯಂಕರ ಆಗ್ತಾ ಇದೆ ಗುರು. ಸೌಂಡ್ಗಳು ಭಯಂಕರ ಬರ್ತದೆ, ಇಲ್ಲಿಂದ ಬರ್ತದೆ. ಸೊ ಗೈಸ್ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ಭಯಂಕರ ಆಗ್ತಾ ಇದೆ ಅಂತ. ಆದ್ರೆ ಫುಲ್ಲು ಭಯ ಆಗ್ತಾ ಇದೆ ಗುರು ಇವಾಗ ನನ್ಗೆ. ನೋಡಿ ಅಲ್ಲಿ ಕೇಳಿಸುತ್ತೆ, ಅಲ್ಲಿ ಕೇಳಿಸಪ್ಪ. ಎಲ್ಲಿ ಹೇಳಿಲ್ಲ ಪಾರ್ಕ್ ಇದೆ, ಇದೆ ಸರ್ ಬೈ, ಈ ಪಾರ್ಕ್ ಇದೆ ನೋಡಿ, ಇಲ್ಲೇ ಪಾರ್ಕ್ ಇಲ್ಲೇ, ಅಲ್ಲಿ ಮಗು ಇದಾಗಿದ್ದು. ಏನ್ ಗುರು ಇದು ಪಾರ್ಕ್ ಹಿಂಗ್ ಬಿದ್ದೈತೆ? ಅವತ್ತಿನ ಯಾರು ಬರ್ತಾ ಇಲ್ಲ ಸರ್ ಬೈ ಇಲ್ಲಿ. ಅವತ್ತು ಯಾವಾಗ ಆಯ್ತು ಸಿಚುವೇಶನ್ ಎಲ್ಲ ಮಕ್ಕಳು ಆಟ ಆಡಕ್ಕೂ ಭಯ ಬೀಳ್ತಾರೆ ಇಲ್ಲಿ. ಏನೋ ಕೇಳಿಸ್ತು. ಏನ್ ಗುರು ಅದು? ಅಲ್ಲಿ ಸೌಂಡ್ ಬರ್ತೈತೆ, ಇಲ್ಲೂ ಸೌಂಡ್ ಬರ್ತೈತಿ, ಇಲ್ಲೂ ನೋಡ್ ಗುರು ಇಲ್ಲಿ, ಅಲ್ಲಿ ಕೇಳಿಸೈತೆ ನೋಡಿ ಸರ್ ಬೈ. ಪುಟ ಗುರು ಇಲ್ಲಿ ಇಲ್ಲಿ ತಿರುಗ್ತು ಗುರು ಇದು. ಗುರು ಏನ್ ಗುರು ಅದು ಅಂತ ತಿರುಗ್ತೈತೆ? ಸೌಂಡ್ ಬರ್ತಿದ್ದೆ ಅಲ್ಲಿ, ಇಲ್ಲೂ ಸೌಂಡ್ ಬರ್ತೈತೆ ಗುರು. ಮತ್ತೆ ಬರ್ತೈತೆ ಸೌಂಡ್. ಏನ್ ಗುರು ಅದು ಹಂಗ್ ಬರ್ತೈತೆ ಸೌಂಡು? ಯಪ್ಪ ಫುಲ್ಲು ಭಯಂಕರ ಆಗ್ತೈತಿ ಇವಾಗ. ಪುಟ ನೋಡಿಲಿ, ನಿನ್ಗೇನು ತೊಂದ್ರೆ ಆಗಲ್ಲ ಪುಟ. ಇಲ್ಲ, ನಾವ್ ಯಾರಿಗೂ ಏನು ತೊಂದ್ರೆ ಮಾಡಲ್ಲ. ಮತ್ತೆ ಬಂತು ಸರ್ ಬೈಲಿ ಸೌಂಡ್, ಮತ್ತೆ ಬಂತು ಇವಾಗ ಹಿಂದೆ ನೋಡಿ. ಇರೋ ನನ್ನ ಹಿಂದೆ ಹಿಡ್ಕೊಂಡು. ಏನ್ ಗುರು ಅದು ಅಷ್ಟೊಂದು ಸೌಂಡು? ಬನ್ನಿ ನಾವು ಒಳಗೆ ಹೋಗೋಣ ಬೆಸ್ಟ್. ಇವಾಗ ಒಳಗೆ ಹೋಗ್ಬಿಟ್ಟು ಮತ್ತೆ ಬಂತು. ಉದಯ್ ಏನ್ ಉದಯ್ ಇದು? ಏನ್ ಗುರು ಅದಂತ ಏನ್ ಗುರು ಇದು? ಉದಯ್ ಶಾರುಬಾಯಿ ಬೇಡ, ಪಕ್ಕ ಇದೆ, ಬೇಡ ಶಾರುಬಾಯಿ, ಪಕ್ಕ
ಪಕ್ಕ ಇಷ್ಟು ಸೌಂಡ್ಸು ಇಷ್ಟು ಇದಾಗ್ತದೆ. ಏಯ್ ಜೋಕಾಲಿ ಗುರು ಇಲ್ಲೇ ಅನ್ಸುತ್ತೆ ಮೇ ಬಿ ಇಲ್ಲೇನೋ ಆಗಿದೆ. ಎಷ್ಟೋ ವರ್ಷಗಳಾಗಿದೆ. ಏನ್ ಗುರೋದು? ದಯ್ಯ ಹಿಡ್ಕೊಳ್ಳೋಣ ಪ್ಲೀಸ್. ಏನ್ ಗುರೋದು ಅಷ್ಟೊಂದು ಸೌಂಡ್? ಹೋಯ್ತು ಅಲ್ಲೇನೋ ಹೋಯ್ತು. ಅಲ್ಲಿ ಏನ್ ಗುರು ಭಯ ಅಲ್ಲೇನೋ ಹೋಯ್ತು. ಇದೇನ್ ಗುರು ತಿರುಗ್ತೈತೆ? ತಿರುಗ್ತೈತ್ ಗುರು, ಫುಲ್ ತಿರುಗ್ತೈತ್ ಗುರು. ಏಯ್ ಅಲ್ಲೂ ಮತ್ತೆ ಸೌಂಡ್ ಬರ್ತೈತ್ ಗುರು. ಯಾಕೆ ಇರು ಇದೇನ್ ಗುರು ಹಿಂಗ್ ತಿರುಗ್ತೈತು? ಹ್ಞೂ ಗುರು, ಭಯ ಪಡ್ಬೇಡ ಉದಯ್ ಭಯ ಪಡ್ಬೇಡ. ನಾನು ಹೋಗ್ತೀನಿ ಶಾರುಬೈ, ನನ್ ಕೈಲಿ ಆಗ್ತಿಲ್ಲ. ಇರು ಉದಯ್ ಭಯ ಪಡ್ಬೇಡ. ನಾನು ಹೋಗ್ತೀನಿ ಉದಯ್ ಭಯ ಪಡ್ಬೇಡ. ಏಯ್ ಇದೇನ್ ಗುರು ಮತ್ತೆ ತಿರುಗ್ತೈತೆ? ಪುಟ್ಟ ನಿನ್ಗೇನು ಆಗಲ್ಲ ಪುಟ್ಟ. ಏನು ತೊಂದ್ರೆ ಮಾಡಕ್ ಬಂದಿಲ್ಲ ಪುಟ್ಟ ನಾವು. ನೀನು ನೋಡಿ ಈ ತರ ತೊಂದ್ರೆ ಪುಟ್ಟ ನೋಡಿಲ್ಲಿ, ನೀನು ಈ ತರ ತೊಂದ್ರೆ ಕೊಟ್ರೆ ಎಲ್ಲಾರ್ಗು ಭಯ ಆಗುತ್ತೆ. ನಾವೇನು ಮಾಡಿಲ್ಲ ನಿನ್ಗೆ. ನಿನ್ಗೆ ಮುಕ್ತಿ ಪಡ್ಕೋಬೇಕು ಪುಟ್ಟ. ನೀನು ಇದನ್ನೆಲ್ಲ ನಿಲ್ಲಿಸ್ಬೇಕು. ಗೈಸ್ ನಾವು ಈ ಮಗು ಜೊತೆ ಮಾತಾಡಕ್ ಟ್ರೈ ಮಾಡೋಣ ಇವಾಗ. ಈ ಮಗು ಜೊತೆ ಮಾತಾಡೋಣ. ಉದಯ್ ಮಗು ಜೊತೆ ಮಾತಾಡಕ್ ಟ್ರೈ ಮಾಡೋಣ. ಏನೊಂದಾಗ್ಲಿ ಬಾ ಮಾತಾಡೋಣ. ನೋಡಿ ಇಲ್ಲೇನೋ ಅಲ್ಲಾಡ್ತಾ ಇದ್ ಗುರು. ಹೌದು ಏನು ಇಲ್ಲ ಭಯ, ಹೆಂಗ್ ಭಯ ತಿರುಗುತ್ತೆ ಇದು ಗುರು? ಏನ್ ಗುರು ಸೌಂಡ್ ಮತ್ತೆ ಏನೇನೋ ಸೌಂಡ್ ಭಯಂಕರ ಆಗ್ತಿದೆ. ಸೊ ನಾವು ನಿಲ್ಸದ್ ಬೇಡ. ಇದೇನ್ ನೋಡ್ ಗುರು ಹಿಂಗೈತೆ? ಇದೇನಿದೆ ಹಿಂಗಿದೆ ಭಯ? ಏನಾದ್ರು ಹೋಮ ಗೀಮ ಮಾಡ್ಸಿದಿರಾ ಉದಯ್? ಶಾಂತಿ ಹೋಮ ಮಾಡ್ಸಿದಾರೆ ಅಂತ ಹೇಳಿದ್ರು, ಆದ್ರೂ ಏನು ಕಮ್ಮಿ ಆಗಿಲ್ಲ ಅಂತ. ಸೌಂಡ್ಗಳು ಬರ್ತಾನೆ ಇರುತ್ತಂತೆ ಅವಾಗೂ. ಇದೇನಿದು? ಶಾಂತಿ ಹೋಮ ಮಾಡ್ಸಿದ ಅಂತ ಹೇಳಿದಾರೆ. ಸರ್ ಬೈ ಪುಟ್ಟ ಹಳ್ಳ ಇದು. ಸೊ ಸೌಂಡು ಏನೇ ಕೇಳಿಸ್ಲಿ ನಾವು ನಿಲ್ಸದ್ ಬೇಡ. ಇವಾಗ ನಾವು ಮಾಡೋಣ. ಸೊ ಗೈಸ್ ಇಲ್ಲಿ ನಾವು ಸ್ಟಾರ್ಟ್ ಮಾಡೋಣ. ಮಲ್ಲೇಶ್ ಬ್ರೋ ಇನ್ಸ್ಪಿರೇಷನ್ ತಗೊಂಡು ನಾನು SR ಅನ್ನೋದು ಒಂದು ಬೋರ್ಡ್ ತಗೊಬಂದಿದ್ದೆ. ಸೊ ಈ ಬೋರ್ಡ್ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಬೋರ್ಡ್ ಅಲ್ಲಿ ನಾನು SR ನೋ ಅಂತ ಬರ್ಕೊ ಬಂದಿದ್ದೀನಿ. ಇವತ್ತು ಈ ಮಗು ಜೊತೆ ನಾವು ಮಾತಾಡಕ್ ಟ್ರೈ ಮಾಡೋಣ ಗೈಸ್. ಸಾರಿ ಬೈ, ಬೇಕಿದೆಲ್ಲ ಹೋಗೋಣ ಬನ್ನಿ. ಏನಕ್ಕೆ ಇದನ್ನೆಲ್ಲ ಮಾಡ್ಬಿಡೋಣ ಇವಾಗ. ಮಗುಗೆ ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ಅಲ್ಲ ಈ ಪಾಪುಗೆ ಅದೇನು ಅದಕ್ಕೆ ಆತ್ಮಕ್ ಶಾಂತಿ ಸಿಕ್ಕಿಲ್ಲ. ಹೌದು, ಆತ್ಮಕ್ ಶಾಂತಿ ಸಿಕ್ಕಿಲ್ಲ. ಅದೇ ನಂಗೆ ಯಾಕೋ ಬೇಡ ಅನಿಸುತ್ತೆ ಶಾರುಬೈ. ಇವಾಗ ಹೇಳ್ತಿದ್ದೀನಿ ಬಂದ್ಬಿಡಿ ಹೋಗ್ಬಿಡೋಣ. ಶಾರುಬೈ ಬೇಡ ಉದಯ್ ಇರು, ಆಗೋಯ್ತು. ಉದಯ್ ನೀನ್ ಭಯ ಬೀಳ್ಬೇಡ ಉದಯ್. ಸೊ ಇದು ಇಲ್ಲಿ ನಿಂತ ಭಯ ಕರೆಕ್ಟ್ ಆಗಿ ಅದು ನಿಲ್ತಾನೂ ಇಲ್ಲ. ಕ್ಯಾಂಡಲ್ ನೋಡಿ, ಜಾಸ್ತಿ ಗ್ರಾಸ್ ಇದೆ, ಗಾಳಿಗೂ ಎಲ್ಲ ಆಡ್ತಿದೆ. ಸೊ ನಾವು ಬೆಸ್ಟ್ ಆ ಕಡೆ ಹೋಗ್ಬಿಟ್ಟು ಮಾಡ್ಬಿಡೋಣ. ಆ ರೋಡ್ ಹತ್ರನ ಭಯ? ರೋಡ್ ಹತ್ರ ಹೋಗಿ ಮಾಡಿದ್ರೆ ಭಯ ರೋಡ್ ಹತ್ರ ಮೊದ್ಲೇ ಅವಾಗ್ಲೇ ಸೌಂಡ್ ಎಲ್ಲ ಕೇಳಿಸ್ತಾ ಇತ್ತು. ಇಲ್ಲಿ ಅಲ್ಲೇ ಮಾಡೋಣ, ಯಾಕಂದ್ರೆ ಇಲ್ಲಿ ಆಗಲ್ಲ ದಯ. ನೋಡಿ ಇಲ್ಲಿ ಫುಲ್ಲು ಗ್ರಾಸ್ ಇದೆ, ಅಲ್ಲೇ ಹೋಗ್ಬಿಟ್ಟು ಮಾಡೋಣ ಬನ್ನಿ. ಸರಿ ಭಯ ಬನ್ನಿ, ಬ್ಯಾಗ್ ಎತ್ಕೊಳ್ಳಿ ಭಯ. ಉದಯ್ ಬಾ ಉದಯ್, ಬಾ ಉದಯ್. ಇಲ್ಲೇ ಇದೀನಿ ನಿಮ್ಮಿಂದನೇ. ಬಾ ಬಾ ಬಾ. ಮತ್ತೆ ಸೌಂಡು ಈ ಕಡೆ ಬಂದಿದ್ದು. ಈ ಕಡೆ ಭಯ ಈ ಕಡೆಯಿಂದ ಇಲ್ಲಿಂದಾನೆ. ಅವಾಗಿಂದ ಇಲ್ಲಿ ಕಡೆ ಸೌಂಡ್ ಬಂತಲ್ಲಿ. ಅಲ್ಲೇನ ಬಾವಿನ ಶಾರುಬೈ ಅದು? ಅಲ್ಲ ಆಳ ಅಲ್ಲ ಅಲ್ಲ ಅದು.
ಬೇಡ ಉದಯ್, ಭಯ ಬೀಳ್ಬೇಡ ಬಾ ಉದಯ್, ಹಿಡ್ಕೊಂಡಿದ್ದೀನಿ ನಾನು. ಹುಷಾರು ಬಾ, ಭಯ ಬೀಳ್ಬೇಡ ನೀನು. ಭಯ ಬಿದ್ದಷ್ಟು ನಮ್ಗೆ ಜಾಸ್ತಿ ಭಯ ಬೀಳ್ಸುತ್ತೆ. ಹುಷಾರು ಭಯ, ಹುಷಾರು ಭಯ. ಮುಂದೆ ಅಲ್ಲಿ ಇಲ್ಲ ಉದಯ್, ಹಿಂದೆ ತಿರುಗಬೇಡ ಉದಯ್. ನಾವು ಏನೋ ತೊಂದರೆ ಮಾಡಲ್ಲ ನಿನ್ಗೆ. ಸೊ ಗೈಸ್, ಗಾಳಿ ಭಾರಿ ಇದೆ, ಕ್ಯಾಂಡಲ್ಸ್ ಬೇರೆ ಹತ್ತಾ ಇಲ್ಲ. ನಾವು ಹಂಗೆ ಮಾತಾಡಕ್ ಟ್ರೈ ಮಾಡೋಣ, ಯಾಕಂದ್ರೆ ಕ್ಯಾಂಡಲ್ ಬೇರೆ ಹಚ್ತಾ ಇಲ್ಲ. ಇಲ್ಲ ಭಯ, ಹಚ್ತಾ ಇಲ್ಲ. ಓಕೆ, ಕ್ಯಾಂಡಲ್ ಕ್ಯಾನ್ ಗಾಳಿ ಹೆವಿ ಬರ್ತಿದೆ ಅನ್ಸುತ್ತಲ್ಲ ಸರ್. ಸೊ ನಾವು ಹಿಂಗೆ ಟ್ರೈ ಮಾಡೋಣ. ಸೌಂಡು ಶಾರು ಬಾಯ್, ನಾನು ಹೋಗ್ತೀನಿ, ನನ್ನ ಕೈಲಿ ಆಗ್ತಿಲ್ಲ ಶಾರು ಬಾಯ್. ಸೊ ಪುಟ, ನಿನ್ಗೆ ಬೇಕು ಬೇಕು ಅಂತಾನೆ ಇದು ಯಾರಾದ್ರೂ ನೀನ್ ಮಾಡಿದ್ದ ಅಥವಾ ನೀನ್ ಮಿಸ್ ಆಗಿ ಬಿದ್ದಿದ್ದ? ನೀನೇ ಬಿದ್ದಿದ್ರೆ ಎಸ್ ಅಂತ ಮಾಡು, ಯಾರಾದ್ರೂ ತಳ್ಳಿದ್ರೆ ನೋ ಅಂತ ಮಾಡು ಪುಟ. ಸೊ ಗೈಸ್, ಗಾಳಿ ಬೇರೆ ಜಾಸ್ತಿ ಆಗ್ತಾ ಇದೆ. ಮೇ ಬಿ ಪುಟ್ಟಂದೇ ಪ್ರಭಾವ ಅನ್ಸುತ್ತೆ. ಪುಟ ನೋಡು, ನಿನ್ಗೆ ಯಾರಾದ್ರೂ ತಳ್ಳಿದ್ರೆ ಎಸ್ ಅಂತ ಮಾಡು, ನೀನೇ ಬಿದ್ದಿದ್ರೆ ನೋ ಅಂತ ಮಾಡು. ಭಯ ಎಷ್ಟ್ ಕಡೆ ತಿರುಗ್ತು ಭಯ, ಎಷ್ಟ್ ಕಡೆ ತಿರುಗ್ತು ಭಯ. ಯಾರೋ ತಳ್ಳಿರದೆ ಭಯ, ಅದು ಯಾರೋ ತಳ್ಳಿ ಫುಲ್ಲು ತಿರುಗ್ತಿ ಇವಾಗ ಗುರು. ಫುಲ್ ಎಷ್ಟ್ ಕಡೆ ಯಾರೋ ತಳ್ಳಿರೋದು, ಪಕ್ಕ ಯಾರೋ ತಳ್ಳಿರದೆ. ಉದಯ್ ಪುಟ, ನಿನ್ಗೆ ಚಿಕ್ಕ ಮಕ್ಳು ತಳ್ಳಿದ್ರೆ ಎಸ್ ಅಂತ ಮಾಡು, ಯಾರಾದ್ರೂ ದೊಡ್ಡವ್ರು ತಳ್ಳಿದ್ರೆ ನೋ ಅಂತ ಮಾಡು ಪುಟ. ದೊಡ್ಡವ್ರು ತಳ್ಳಿದ್ರೆ ನೋ ಮಾಡು, ಚಿಕ್ಕವ್ರು ತಳ್ಳಿದ್ರೆ ಎಸ್ ಮಾಡು ಪುಟ. ಗೈಸ್ ಮತ್ತೆ ತಿರುಗ್ತೈತೆ, ವಾಲ್ತಾ ಇದೆ ಗೈಸ್, ವಾಲ್ತಾ ಇದೆ ಭಯ. ಆ ಕಡೆ ನೋ ಕಡೆನೂ ಇಲ್ಲ, ಎಸ್ ಕಡೆನೂ ಇಲ್ಲ. ನೋ ಅಂತೀವಿ, ನೋ ಕಡೆ ತಿರುಗ್ತು. ನೋಡಿದ್ರಾ ಏನು ಇದೆ ಶಾರು ಬಾಯ್, ಹೇಳಿಲ್ಲ. ಫುಲ್ ನೋ ಕಡೆ ತಿರುಗ್ತು. ಯಾರೋ ದೊಡ್ಡವರು ದೊಡ್ಡವ್ರೆ ಬೇಕು ಅಂತ ತಳ್ಳಿರೋದು. ಯಾರೋ ಗಾಳಿ ಜಾಸ್ತಿ ಆಗ್ತಿದೆ. ಪುಟ, ಈ ಜಾಗಕ್ಕೆ ನಿನ್ಗೆ ಯಾರು ಬರಬಾರ್ದು ಅಂತ ಏನಾದ್ರು ನಿನ್ಗಿದೆಯಾ? ಇಲ್ಲಿ ಯಾರು ಬರಬಾರ್ದು ಅಂದ್ರೆ ನೋ ಅಂತ ಕೊಡು. ನಿನ್ಗೆ ಏನು ತೊಂದರೆ ಆಗಲ್ಲ, ಯಾರಾದ್ರೂ ಬಂದ್ರು ಅಂತ ಇದ್ರು ಎಸ್ ಕೊಡು ಪುಟ. ನಮಗೇನು ತೊಂದರೆ ಮಾಡಿಲ್ದೆ, ಯಾರಿಗೂ ತೊಂದರೆ ಏನು ಆಗಲ್ಲ, ಇಲ್ಲಿ ಬರ್ಬೋದು ಅಂತ ಇದ್ರೆ ಎಸ್ ಕೊಡು ಪುಟ. ಇಲ್ಲಿ ಯಾರು ಬರಬಾರ್ದು ಅಂತ ಇದ್ರೆ ನೋ ಕೊಡು ಪುಟ. ಎರಡು ಕಡೆ ನೋಡಿ ಸಾರಿ ಬಾಯ್, ಹೇಳ್ತೈತೆ ಅದು ನೋ ಅಂತೈತೆ. ಇಷ್ಟೆಲ್ಲ ನಾವು ಬರೋದಿಲ್ಲ ಅವ್ರಿಗೆ. ನೋ ಅಂತಿದೆ ಭಯ. ಏನ್ ಗುರು ಇದು ಭಯ? ಇಲ್ಲ, ನೋ ಕಡೆಗೆ ಜಾಸ್ತಿ ತಿರುಗ್ತಿದೆ. ನೋ ಕಡೆ ಹೋಗ್ತೈತೆ ನೋಡಿ. ಸೊ ಗೈಸ್, ನೋ ಅಂತ ಬರ್ತಾ ಇದೆ ಅಂದ್ರೆ ಇಲ್ಲಿ ಯಾರು ಬರೋದು ಅದಕ್ಕೆ ಈ ಮಗುಗೆ ಇಷ್ಟ ಇಲ್ಲ, ಗೊತ್ತಾಗಿದೆ. ಸೊ ಕೊನೆ ಪ್ರಶ್ನೆ ಪುಟ, ನಾವು ಇಲ್ಲಿಂದ ಹೋಗ್ಬೇಕು, ನಿನ್ಗೇನು ತೊಂದರೆ ಕೊಡಲ್ಲ ಅಂತ ನೀನು ಆಲ್ರೆಡಿ ಕೊಟ್ಟಿದ್ಯಾ. ನಾವ್ ಇಲ್ಲಿಂದ ಹೋಗ್ತೀವಿ. ಇವಾಗ ನಿಮ್ಮ ಅಪ್ಪ ಅಮ್ಮನ್ ನಿನ್ಗೆ ಏನಾದ್ರೂ ಬೇಕಾ? ನಿನ್ಗೆ ನಿಮ್ಮ ಅಪ್ಪ ಅಮ್ಮ ಇಲ್ಲಿಗೆ ಬರ್ಬೇಕಾ? ನಿನ್ಗೇನಾದ್ರೂ ಅವ್ರಿಗೆ ನೋಡೋ ಆಸೆ ಇದ್ರೆ ಎಸ್ ಕೊಡು ಪುಟ, ನೋಡೋ ಆಸೆ ಇಲ್ಲ ಅಂದ್ರೆ ನೋ ಕೊಡು ಪುಟ. ಮತ್ತೆ ನೋ ಭಯ, ಮತ್ತೆ ಎಸ್ಗೋಯ್ತು, ಮತ್ತೆ ನೋ ಭಯ. ನೋ ಭಯ, ನೋನೇ ಕೊಡ್ತಿದೆ ಭಯ. ಅದು ಇಲ್ಲ ಇಲ್ಲ, ಅದು ಏನೋ ಓದಂಗಿತ್ತು. ಎಸ್ಸಿಗೆ ನಿಂತಿದೆ ಇದು. ಸೊ ಅವ್ರ ಅಪ್ಪ ಅಮ್ಮಗೆ ನೋಡೋ ಆಸೆ ಇದೆ ಮಗುಗೆ. ಸೊ ನಾನು ಇದ್ರ ಮುಂದೆ ನನ್ಗೇನು ಕಂಟಿನ್ಯೂ ಮಾಡ್ಬೇಕಂತ ಅನಿಸ್ತಾ ಇಲ್ಲ. ಯಾಕೋ ಬೇಡ ಅನಿಸ್ತಿದೆ ಭಯ. ಸಾಕು ಶಾರು ಬಾಯ್, ತುಂಬಾ ಹೊತ್ತಾಯ್ತಿದ್ದೇನೆ, ಬೇಡ ಹೋಗೋಣ ಬನ್ನಿ. ಇನ್ನೊಂದ್ಸರಿ ಕ್ವಶನ್ ಕೇಳೋಣ. ನನ್ಗೆ ಯಾಕೋ ಇದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ ಅವ್ರ ಅಪ್ಪ ಅಮ್ಮದು.
ಇನ್ನೂ ಸರಿ ಮೇ ಬಿ ಅವ್ರ ಅಪ್ಪ ಅಮ್ಮನ ಏನಾದ್ರು ಮಾಡಿರ್ಬೋದಾ ಮಗುಗೆ? ಬೇಡ ಶಾರು ಬಾಯ್, ತುಂಬಾ ಏನಾದ್ರು ಕೇಳಿದಕ್ಕೆ ಯಾರೋ ದೊಡ್ಡವರೇ ನಂಗೆ ಇದೇನೋ ಮಾಡಿರೋದು ಅಂತ ಬಂತು. ಇನ್ನೊಂದ್ಸರಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರೋ ನನ್ಗೆ, ನನ್ ಮಗುಗೆ ಕೋಪಕ್ಕೆ ಏನಾದ್ರು ಮಾಡಿದ್ರೆ ನಮ್ಮ ಮೇಲೆ ಏನಾದ್ರು ಹೋಗ್ಬೇಕು. ಮಗು ಆಲ್ರೆಡಿ ಹೇಳಿದೆ ನಮ್ಗೇನು ಪ್ರಾಬ್ಲಮ್ ಇಲ್ಲ. ನಾವು ಅದರಿಂದ ಏನು ತೊಂದರೆ ಮಾಡಿಲ್ಲ. ಪುಟ್ಟ, ನೀವು ಅಪ್ಪ ಅಮ್ಮಗೆ ನೀನು ನೋಡ್ಬೇಕು ಅಂದ್ರೆ ನೋ ಕೊಡು ಪುಟ್ಟ, ಎಸ್ ಕೊಡು ಪುಟ್ಟ. ನೀನು ನೋಡಕ್ ಆಸೆ ಇಲ್ಲ ಅಂದ್ರೆ ನೋ ಕೊಡು ಪುಟ್ಟ. ಇಲ್ಲ, ಎಸ್ಸೇ ಬರ್ತಾ ಇರೋದು. ಮೇ ಬಿ ಅವ್ರ ಅಪ್ಪ ಅಮ್ಮ ಏನು ಪ್ರಾಬ್ಲಮ್ ಮಾಡಿಲ್ಲ ಅನ್ಸುತ್ತೆ. ಅವರಿಗೆ, ಆ ಮಗುಗೆ ಅವ್ರ ಅಪ್ಪ ಅಮ್ಮನ ನೋಡೋ ಆಸೆ ಕೂಡ ಇದೆ. ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ನೋಡಿ, ಕ್ಲಿಯರಾಗಿ ಎಸ್ಸಿಗೆ ಹೋಗ್ತಾ ಇದೆ. ಪುಟ್ಟ, ನಿನ್ನ ಜೊತೆ ಮಾತಾಡಿದ್ದು ನನ್ಗೆ ಇಷ್ಟ ಆಯ್ತು ಪುಟ್ಟ. ನೀನು ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾ ಇದೀಯಾ. ಟೈಮ್ ಬೇರೆ ಜಾಸ್ತಿ ಆಯಿತು, ನಾವು ಇಲ್ಲಿಂದ ಹೊರಡ್ತೀವಿ ಪುಟ್ಟ. ನೀನು ನಮಗೆ ಮಾತಾಡಿದ್ದಕ್ಕೋಸ್ಕರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತುಂಬ ಖುಷಿ ಆಯಿತು. ನಾವು ಮತ್ತೆ ಏನು ನಿನಗೆ ಪ್ರಾಬ್ಲಮ್ ಮಾಡಲ್ಲ. ನೀನು ಮತ್ತೆ ಹೇಳಿದ್ಯಾ ಇಲ್ಲಿ ಯಾರು ಬರಬಾರ್ದು ಅಂತ. ನೀನು ಇಲ್ಲೇ ಇರು ಪುಟ್ಟ, ನಾವು ಯಾವುದು ತೊಂದರೆ ಕೊಡೋಲ್ಲ ನಿನಗೆ. ನೀನು ಖುಷಿಯಾಗಿರು ಪುಟ್ಟ. ಸರಿ ಭಯ, ಹೋಗೋಣ ಬನ್ನಿ. ಟೈಮ್ ಎಷ್ಟಾಯ್ತು ದಯಾ? ಟೈಮ್ ಎಷ್ಟಾಯ್ತು? ಟೈಮ್ ಬೇರೆ, ಟೈಮ್ ಎಷ್ಟು ನೋಡು. 1:30. ಸೊ ಟೈಮ್ ಬೇರೆ 1:30, 2 ಗಂಟೆ ಆಗ್ತಾ ಇದೆ. ನಾವಿನ್ನು ನಿಲ್ಲೋದು ಬೇಡ ಇವಾಗ. ಎಲ್ಲಿದೆ ಟೈಮು? ನೋಡಿ, ಟೈಮ್ 1:30 ಆಗ್ತಾ ಬರ್ತಿದೆ. ಆದ್ರೂ ಭಯಂಕರ. ಈ ತರ ಯಾರಿಗೂ ಪ್ರಾಬ್ಲಮ್ ಮಾಡಬಾರ್ದು. ಮಗು ಹೇಳ್ತಾ ಇದೆ ಯಾರೋ ದೊಡ್ಡವರೇನೋ ಮಾಡಿರೋದು ಅಂತ. ನಾವಿದು ಆಟ ಆಡಕ್ ಸ್ಟಾರ್ಟ್ ಮಾಡಿದಾಗಿಂದ ವಾಯ್ಸಸ್ ಕೂಡ ಕಡಿಮೆ ಆಗಿದೆ. ಫುಲ್ ಅದು ಒಂದು ಅಬ್ಸರ್ವ್ ಮಾಡಿದ್ವಿ. ಅಂದ್ರೆ ಈ ಮಗುಗೆ ಯಾರೋ ದೊಡ್ಡವರೇ ಮಾಡಿರೋದು, ಆದ್ರೆ ಆ ಮಗು ಕ್ಲಿಯರ್ ಆಗಿದೆ ನಾವೇನು ಮಾಡಿಲ್ಲ ಅಂತ. ಆಮೇಲೆ ಮತ್ತೆ ಹೇಳ್ತು ಆ ಮಗು ನಾವೇನು ನಿಮಗ್ ತೊಂದರೆ ಕೊಡಲ್ಲ ಅಂತ. ಪುಟ ನೋಡು, ನಿನ್ಗೆ ತೊಂದರೆ ಆಗಿದೆ, ನೀನು ಖುಷಿಯಾಗಿರು, ಆಟ ಆಡ್ಕೊಂಡಿರು, ಆದ್ರೆ ಯಾರಿಗೂ ಈ ತರ ಪ್ರಾಬ್ಲಮ್ ಮಾಡಬೇಡ. ಆದ್ರೆ ಯಾರ್ಯಾರೋ ಹೇಳ್ತಾ ಇದಾರೆ ನೀನು ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದೀಯಾ. ನಮಗೂ ಸ್ಟಾರ್ಟಿಂಗ್ ಬಂದಾಗ ತುಂಬಾ ಫೀಲ್ ಆಯ್ತು. ಮೇ ಬಿ ನಾವೇ ದೊಡ್ಡವರು ಅಂತ ಏನೋ ಅನ್ಕೊಂಡಿರ್ತೀಯ. ನಾವು ಇದನ್ನೆಲ್ಲ ಮಾಡಿದಾಗ ನಿಂಗೂ ಗೊತ್ತಾಗಿರುತ್ತೆ, ತಿಳ್ಕೊಂಡಿರುತ್ತೆ. ಪಾಪ ಮಗುಗ್ ಗೊತ್ತಾಗಲ್ಲ. ಮತ್ತೆ ಸೌಂಡ್ ಬರ್ತಾ ಇದೆ. ಮತ್ತೆ ಸೌಂಡ್ ಬರ್ತಾ ಇದೆ. ಮತ್ತೆ ಬಂತು ನೋಡಿ, ಅಲ್ಲಿ ಅಳ್ತಾ ಇದೆ. ಮತ್ತೆ ಆ ಕಡೆಯಿಂದಾನೆ ಬರ್ತಿದೆ ಸೌಂಡ್. ಬನ್ನಿ ಶಾರು ಬಾಯ್, ಸಾಕಿ ನಾವು ಹೋಗೋಣ. ಬನ್ನಿ ಶಾರು ಬಾಯ್, ದಯವಿಟ್ಟು ಬನ್ನಿ, ಹೋಗೋಣ. ಸೊ ಪುಟ್ಟ ನೋಡು, ಥ್ಯಾಂಕ್ ಯು, ನೀನು ನಮ್ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು. ನಿನ್ಗೇನಾದ್ರೂ ಬೇಕಿದ್ರೆ ಏನಾದ್ರೂ ಸನ್ನೆ ಕೊಡು. ಅಳ್ತಾ ಇರೋದು, ಇನ್ನೂ ಸೌಂಡ್ ಬರ್ತಿದೆ. ಓಕೆ, ನಾವು ಮತ್ತೆ ನಾವೇನು ಮಾತಾಡಲ್ಲ. ನಾವು ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಸಾಕು, ಹೊರಡೋಣ. ಫೈನಲಿ ಗೈಸ್, ಆ ಮಗುಗೆ ಪುಟ್ಟನ್ಗೆ ಮಾತಾಡಿದೀವಿ. ಅದು ಹೆಣ್ಣು ಪುಟ್ಟ ಆಗಿತ್ತು, ಅಂದ್ರೆ ಹೆಣ್ಣು ಮಗು ಆಗಿತ್ತು. ಅಂದ್ರೆ ಯಾರೋ ದೊಡ್ಡವರೇ ಬೀಳ್ಸಿದ್ದು ಅಂತ ಅದು ಕ್ಲಿಯರ್ ಆಗಿ ಎಸ್ ಅಂತ ತೋರಿಸಿದೆ. ಮೇ ಬಿ ಯಾರೋ ದೊಡ್ಡವರೇ ಬೀಳ್ಸಿದ್ದಾರೆ. ಆದ್ರೆ ಆ ಮಗುಗ್ ಗೊತ್ತಿತ್ತು ನಾವೇನು ಮಾಡಿಲ್ಲ ಅನ್ಬಿಟ್ಟು, ಅದಕ್ಕೆ ನಮ್ಗೇನು ತೊಂದರೆ ಕೊಡಲ್ಲ ಅಂತ ಕ್ಲೀನ್ ಹೇಳ್ತು ಬೇರೆ. ಆಮೇಲೆ ಇನ್ನೊಂದೇನಂದ್ರೆ ಅಬ್ಸರ್ವ್ ಮಾಡಿದ್ದು, ಅವ್ರ ಅಪ್ಪ ಅಮ್ಮಗ್ ಮೀಟ್ ಮಾಡ್ಬೇಕಂತ 2 ಟೈಮ್ ಕೇಳಿದ್ವಿ. ಫಸ್ಟ್ ಟೈಮು ಎಸ್ ನೋ ಅಲ್ಲಿ ಆಟ ಆಡ್ತಾ ಇತ್ತು, ಆಮೇಲೆ ಎಸ್ಗೆ ಹೋಯ್ತು. ಆದ್ರೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ. ಕೊನೆಗೆ ಮತ್ತೊಂದ್ಸರಿ ಮಾಡಿ ಅದು ಎಸ್ ಅಂತಾನೆ ಬಂದಿದೆ. ಅಂದ್ರೆ ಅವ್ರ ಅಪ್ಪ ಅಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಆಗಿಲ್ಲ ಮಗುಗೆ. ನಮ್ಗೆ ಏನ್ ಡೌಟ್ ಇತ್ತು ಅಂದ್ರೆ, ಈ ಮಗು ಒಂದು ಹೆಣ್ಮಗು ಆಗಿರೋದ್ರಿಂದ ಏನೋ ಅವ್ರ ಅಪ್ಪ ಅಮ್ಮ, ನಮ್ಮ ಉದಯ್ ಬ್ರೋ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಂಗೆ ಅವ್ರು ಸ್ವಲ್ಪ ಪುವರ್ ಫ್ಯಾಮಿಲಿ ಇದ್ರು ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೆ ಏನಾದ್ರು ಮಿಸ್ ಆಗಿ ಅವರೇ ಏನಾದ್ರು ಮಾಡಿರಬಹುದಾ ಅಂತ ನಾವು ಡೌಟ್ ಪಟ್ಟಿದ್ ತಪ್ಪು ಅವ್ರ ಅಪ್ಪ ಅಮ್ಮ ಮೇಲೆ. ಆದ್ರೂ ಅವರೇ ಏನಾದ್ರು ಮಾಡಿರ್ಬಹುದಾ ಅಂತ ನಾವು ಕೇಳಿದ್ವಿ. ಆದ್ರೆ ಆ ಮಗು ಇಲ್ಲ, ಅವ್ರು ನಮ್ಮ ಅಪ್ಪ ಅಮ್ಮ ಅಲ್ಲ ಅಂತ ಡೈರೆಕ್ಟ್ ಮಾಡ್ತು. ಈ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಮಗು ಮೇಲೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ನಮ್ಮ ಕಡೆಯಿಂದ ತಪ್ಪಾಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾವು ಅದನ್ನ ತಿದ್ಕೋತೀವಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಅಂಡ್ ಅಲ್ಲಾ ಹಾಫಿಸ್.